ಚಟ 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 ಅಂತ ಇದೆ. ನೋಡಿ ಇದು ಚಿಕನ್ ಹೋಗ್ಬಿಟ್ಟು ಹಂಚು ಎಲ್ಲ ಹಂಚ್ಬಿಟ್ಟು ತಗೊಂಡು ಹಿಂಗೆ ಇರ್ತಾರೆ. ಹಂಚಪ್ಪ ಸೌದೆ ಎಲ್ಲ ರೆಡಿ ಆಯಿತು. ಚಿಕನ್ ಹೋಗ್ಬಿಟ್ಟು ಹಾಕ್ತಾ ಇದ್ದಾರೆ. ನುಗ್ಗೆಕಾಯಿ ಚಿಕನ್ ಏನೇನು ಹಾಕಿದ್ದೀರಮ್ಮ? ನೋಡಿ ಇದು ಲೆಮನ್ ಚಿಕನ್. ನೋಡಿ ಫ್ರಾನ್ಸ್ ಪೆಪ್ಪರ್ ಡ್ರೈ ಕೂಡ ಸಿಗುತ್ತೆ. ಫ್ರಾನ್ಸ್ ಗೀ ರೋಸ್ಟು ಲಾಲಿಪಾಪ್ ಒಂದು 25-26 ಪೀಸ್. ಮಂಚೂರಿ ಬೋನ್ಲೆಸ್ ಎಷ್ಟು ಪೀಸ್ ಇರುತ್ತೆ? ಚಂದು ಡಾಬಾ ಸ್ಪೆಷಲ್ ಚಿಕನ್. ಬರೀ ಗೋಡಂಬಿನ ಕಾಣಿಸ್ತಾ ಇದೆಯಾ? ನಾಟಿ ಕೋಳಿ ಮಸಾಲ. ಇದಕ್ಕೆ ವೈಟ್ ರೈಸ್ ತಿಂತ ಇದ್ರೆ ಸಖತ್ ಮಜಾ ಅಲ್ಲ. ಚಂದು ಡಾಬಾ ಬಂದ್ರೆ ಬೀಡ ಮಾತ್ರ 100% ಟ್ರೈ ಮಾಡಿ, ಬಿಡಾಕೋಬಿಡಿ. ನೋಡಿ ಎಷ್ಟು ಬಿಡ ಹಾಕಿಟ್ಟಾರೆ, ಸಿಕ್ಕಾಬಿಡ ಮಾತಾಡೋಕೆ ಅಪ್ಪ ಬಂಧುಗಳೇ. ನಾನು ಚಂದು ಡಾಬಾ ಹತ್ರ ಇದ್ದೀನಿ. ನೆಲಮಂಗಲ ಹತ್ರ ಬರುತ್ತೆ. ನೆಲಮಂಗಲ ನೋಡ್ಬೋದು. NH4 ಹೈವೇ ರೋಡ್ ಇದೆ. ನಿಮಗೆ ವಿಶ್ವಶಾಂತಿ ಆಶ್ರಮ ಅಂತ ಬರುತ್ತೆ. ವಿಶ್ವಶಾಂತಿ ಆಶ್ರಮ ಪಕ್ಕನೇ ಬರುತ್ತೆ ಚಂದು ಡಾಬಾ ಅಂತೇಳಿ. ನಾನು 1.5 ವರ್ಷದ ಕೆಳಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ನೋಡ್ಬೋದು, ಡೀಟೇಲ್ ಆಗಿದೆ. ಇದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಚಂದು ಡಾಬಾದಲ್ಲಿ ಮಟನ್ ಉರ್ಬಡ್ಡು, ಚಿಕನ್ ಉರ್ಬಡ್ಡು, ಮತ್ತು ನಾಟಿ ಕೋಳಿ ಸಾರು, ವೈಟ್ ರೈಸು ಮತ್ತು ನುಗ್ಗೆಕಾಯಿ ಚಿಕನ್ ಫ್ರೈ ಸಿಗುತ್ತೆ. ಸ್ಪೆಷಲ್ ಏನಪ್ಪ ಅಂದರೆ ನುಗ್ಗೆಕಾಯಿ ಫ್ರೈ ಚಿಕನ್ ಸಿಗುತ್ತೆ. ಈ ಥರದ್ದು ವೆರೈಟೀಸ್ 400 ಐಟಮ್ಸ್ಗಿಂತ ಜಾಸ್ತಿ ವೆರೈಟಿ ಇದೆ. ಅಂದರೆ 400 ಜಾಸ್ತಿ ಡಿಶಸ್ ಇದೆ. ಮತ್ತು ಚಂದು ಡಾಬಾ ನಿಮಗೆ ಒಂದ್ಸಲ ಅಲ್ಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ನೊಂದ್ಸಲ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ, ಚಂದು ಡಾಬಾದಲ್ಲಿ ಇನ್ನೂ ಏನೇನು ಸ್ಪೆಷಲ್ ಇರುತ್ತೆ ಅನ್ನೋದೆಲ್ಲ ನಿಮಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಇವತ್ತು. ನೋಡಿ, ಚಂದು ಡಾಬಾಗೆ ನೀವು ಬಂದರೆ ಇಲ್ಲಿ ಸೆಲ್ಫಿ ಕೂಡ ಹೊಡ್ಕೊಬೋದು. ಚಂದು ಡಾಬಾ ಅಂತ ಹೆಂಗಿರುತ್ತೆ, ಇಲ್ಲಿ ಸೆಲ್ಫಿ ತೊಗೊಬೋದು. ಐ ಲವ್ ಚಂದು ಅಂತೇಳಿ ಸಗತ್ತೆ. ಭಾಳಷ್ಟು ಜನ ಫ್ಯಾಮಿಲಿ ಬಂದು ಸೆಲ್ಫಿ ತಗೊಳ್ತಾ ಇರ್ತಾರೆ. ಬೀಡ ಅಂಗಡಿ ಕೂಡ ಇದೆ. ಬೀಡ ಅಷ್ಟೇ ಕಾಬಟ್ಟೆ ಚೆನ್ನಾಗಿ ಹಾಕ್ತಾರೆ. ಬೀಡ ಮಾತ್ರ ಇಲ್ಲಿ ಸೂಪರ್ ಇರುತ್ತೆ. ಬೀಡ ಮಾತ್ರ ಹೋಗ್ತಾ ಇರುತ್ತೆ. ನೋಡಿ ಎಷ್ಟು ಬೀಡ ಹಾಕಿದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ಸೂಪರ್ ಬೀಡ. ಸರ್ ಹೇಗಿತ್ತು ಸರ್ ಊಟ ಎಲ್ಲ? ಸೂಪರ್. ಬರ್ತಾ ಇರ್ತೀರಲ್ವಾ? ಓಕೆ. ಹೌದಾ? ಎವ್ರಿ ಸಂಡೇ ಚಂದೋಲ್ಲಿ ಇರ್ತೀರಾ ಅಂತ ಹೇಳ್ತೀರಾ? ಫುಲ್ ಚಂದು ಡಾಬಾ ಹೋಟೆಲ್ನ ನಿಮಗೆ ಹೇಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ಒಂದ್ಸಲಿ ತೋರಿಸ್ಬಿಡ್ತೀನಿ. ನೋಡಿ, ಇದೇ ಎಂಟ್ರೆನ್ಸು. ಆ ಕಡೆ ನಿಮಗೆ ಪಾರ್ಕಿಂಗ್ ಹೇಳಿದೆ ನಾನು. ನೋಡಿ, ಈ ರೀತಿಯಾಗಿ ಎಂಟ್ರೆನ್ಸ್ ಇದೆ. ಮೇಲೂ ಕೂಡ ಇದೆ. ಮೇಲೆ ಕೂಡ ರೂಮ್ಸ್ಗಳಿದೆ ಸಪ್ರೇಟಾಗಿ. ಫ್ಯಾಮಿಲಿ ಎಲ್ಲ ಬಂದು ಬರ್ಬೋದು. ಇಲ್ಲಿ ಸಪ್ರೇಟ್ ಇದೆ. ಎಲ್ಲ ಫಿಲಪ್ ಆಗಿ ಹೋಗಿದೆ. ನಿಮ್ಗೆ ಯಾವುದು ಖಾಲಿ ಸಿಗಲ್ಲ. ನೋಡ್ಬೋದು, ಎಲ್ಲ ಕಡೆ ಜನ ಇದ್ದಾರೆ. ಎಲ್ಲ ತುಂಬ ಹೋಗಿದೆ. ಇಲ್ಲೂ ಅಷ್ಟೇ ಎಲ್ಲ ಕಡೆ ಜನ ತುಂಬ ಹೋಗಿದ್ದಾರೆ. ವೆಯ್ಟಿಂಗ್ ಲಿಸ್ಟಲ್ಲೂ ಇದ್ದಾರೆ. ಅದೇ ರೀತಿ ನೀವು ಮೇಲ್ಗಡೆ ಹೋದರೆ ಮೇಲ್ಗಡೆನೂ ಸಿಗುತ್ತೆ. ಬನ್ನಿ, ನೀವು ಮೇಲ್ಗಡೆ ತೋರಿಸ್ಬಿಡ್ತೀನಿ. ಇದು ಮೇಲ್ಗಡೆ ಬಂದರೆ ಮೇಲ್ಗಡೆನೂ ಅಷ್ಟೇ, ಎಲ್ಲ ಇಲ್ಲೂ ಅಷ್ಟೇ. ಕೆಳಗೆ ಹೇಗಿದೆಯೋ ಕೆಳಗೆ ನೋಡಿದ್ರಲ್ಲ ನೀವು, ಅದೇ ರೀತಿ ಮೇಲ್ಗಡೆನೂ ರೂಮ್ಸ್ಗಳಿದೆ. ಈ ಕಡೆ ರೂಮ್ಸ್ ಇದೆ ಸಪ್ರೇಟ್. ಎಲ್ಲ ಹಟ್ ಇದೆಲ್ಲ ಟೆರೆಸ್ 1, 2, 3, 4 ಅಂತ ಕೊಟ್ಟಿದ್ದಾರೆ ನಿಮಗೆ. ಇದೆಲ್ಲ ನೀವು ನೋಡೋದ್ರಲ್ವಾ, ಫ್ರಂಟ್ ಕೆಳಗೆ ಮೇಲೆ ಹಟ್ಸ್ ಇದೆ. ಅದು ಇದು ಫ್ಯಾಮಿಲಿನೇ, ಎಲ್ಲ ಇದು ಫ್ಯಾಮಿಲಿನೇ. ಏನೋ ಸಪ್ರೇಟ್ ನೀವು ಫ್ಯಾಮಿಲಿ ಕೂತ್ಕೊಬೇಕಂದ್ರೆ ಹಿಂದ್ಗಡೆ ಮಾಡಿದ್ದಾರೆ. ಬನ್ನಿ, ಅದ್ರೂ ತೋರಿಸ್ತೀನಿ. ಹಿಂದ್ಗಡೆ ಸಪ್ರೇಟ್ ಇಲ್ಲೂ ಎಲ್ಲ ಫ್ಯಾಮಿಲಿ ಕೂತ್ಕೊಳ್ತಾರೆ. ಅದೇ ರೀತಿಯಾಗಿ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ನಿಮಗೆ ಬಂದ್ರೆ ಹಿಂದೆ ಫ್ಯಾಮಿಲಿಗೋಸ್ಕರ ಮಾಡಿದ್ದಾರೆ. ಅಲ್ಲೂ ಅಷ್ಟೇ, ಅಲ್ಲೂ ಎಲ್ಲ ಫ್ಯಾಮಿಲಿ ಕೂತ್ಕೊಳ್ತಾರೆ. ಇಲ್ಲೂ ಫ್ಯಾಮಿಲಿ ಚಂದು ಡಾಬಾ ಅಂತ ಮಾಡಿದ್ದಾರೆ. ಈಗ ಕೂತ್ಕೊಳ್ಳೋಕ್ಕಾಗಲ್ಲ, ಹಟ್ಟಲ್ಲಿ ಬೇಡಪ್ಪ, ಒಂಥರ ಫ್ಯಾಮಿಲಿದು ಓಪನ್ ಆಗಿ ಕೂತ್ಕೋಬೇಕು ಅಂತಂದ್ರೆ ಇಲ್ಲಿ ಬರ್ಬೇಕು ನೀವು. ಇದು ಬಂದರೆ ಇಲ್ಲಿ ಫ್ಯಾಮಿಲಿಗಳು ಕೂತ್ಕೊಳ್ಳಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಮರಗಳಿದೆ. ಇಲ್ಲೂ ಕೂಡ ಅಷ್ಟೇ, ಎಲ್ಲರೂ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಯಾಕಂದರೆ ಸಕಲ ಇರುತ್ತೆ, ಸುತ್ತು ಮರ ಇದೆ. ಇಲ್ಲೂ ಕೂತ್ಕೊಂಡು ನೀವು ಊಟ ಮಾಡ್ಬೋದು. ಹಿಂದ್ಗಡೆ ಪಾರ್ಕಿಂಗ್ ತುಂಬ ಹೋಯ್ತು ಅಂತಂದರೆ ಹಿಂದೆ ಕೂಡ ಪಾರ್ಕಿಂಗ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲೂ ಪಾರ್ಕಿಂಗ್ ಇದೆ. ಓಪನ್ ಕಿಚನ್ ಇದೆ, ನೋಡ್ಬೋದು. ಇಲ್ಲಿ ಓಪನ್ ಕಿಚನ್, ಯಾವುದೇ ಕಿಚನ್ ಏನೋ ಇದು ಮಾಡಲ್ಲ, ಕ್ಲೋಸ್ ಇಲ್ಲ, ಎಲ್ಲ ಓಪನ್ ಕಿಚನ್ ಇರುತ್ತೆ. ಎಲ್ಲ ಬಂದು ನೀವು ಓಪನ್ ಕಿಚನಲ್ಲಿ ಎಲ್ಲ ನೋಡ್ಬೋದು. ನೀವು ಎಲ್ಲ ರೆಡಿಯಾಗಿ ಇಲ್ಲೇ ಬರ್ತಾ ಇರುತ್ತೆ. ಪಾಪಡ್ ಬಂತು ಬೇಡ, ಲಾಲಿಪಾಪ್ ಇಷ್ಟೊಂದು ಹೋಗುತ್ತೆ. ಲಾಲಿಪಾಪ್ ಸಿಕ್ಕಾಪಟ್ಟೆ ಹೋಗುತ್ತೆ. ಲಾಲಿಪಾಪ್ ಅಲ್ಲ, ಮಸಾಲಾ ಪಾಪಡ್, ಲಾಲಿಪಾಪ್ಸ್. ಈ ಲಾಲಿಪಾಪ್ ಹೆಂಗಪ್ಪ ಅಂತಂದ್ರೆ ಕ್ವಾರ್ಟರ್ ಇದೆ, ಹಾಫ್ ಇದೆ, ಮತ್ತೆ ಕುಕ್ ಪ್ಲೇಟ್ ಕೂಡ ಇದೆ. ನಿಮಗೆ ಈ ರೀತಿಯಾಗಿರುತ್ತೆ. ಇದು ಓಪನ್ ಕಿಚನ್. ರೈಸ್ ಇದು ಆ ಕಡೆ ಜೀರಾ ರೈಸ್ ಮಾಡ್ತಾರೆ ನೋಡಿ. ಇದೆಲ್ಲ ಇರುತ್ತೆ. ಇಲ್ಲಿ ತಂದೂರಿ ಇದ್ರೊಳಗೆ ನೀವು ಬೇಯಿಸೋದು. ಹಪ್ಪಳನೂ ಅಷ್ಟೇ, ಹಪ್ಪಳನ ಇದರಲ್ಲಿ ಹಾಕ್ತಾರೆ. ಪಾಪಡ್ನಾಗೆ ಇಲ್ಲೇ ಹಾಕಿ ಮಾಡೋದು ತಂದೂರಿ ಹಾಕಿ. ಎಲ್ಲ ಥರ ರೊಟ್ಟಿಗಳು ಸಿಗ್ತಾ ಇರುತ್ತೆ. ನೋಡಿ, ಮಾಡ್ತಾ ಇದೆ. ಇದು
ಮಟನ್ ಉಳ್ಬಾಟ ಹಾಕು ಕೊಡ್ತಾರೆ, ಹಾಕು ಮಟನ್ ಉಳ್ಬಾಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೌದೆ ಒಲೆ ಮಾಡ್ತಾರೆ, ನೋಡ್ಬೋದು. ಫುಲ್ ಸೌದೆ ಒಲೆ ಕೊಡ್ತಾರೆ. ಅಲ್ಲಿಂದ ತಗೋಬಿಟ್ಟು ಹಂಚಲ್ಲಿ ಇಡ್ತಾರೆ, ಬಿಸಿ ಆಗಿರುತ್ತೆ. ತಗೊಂಡು ಇದು ಹಾಫ್ ಮಟನ್ ಉಳ್ಬಾಟ್, ಇದು ಚಿಕನ್ ಉಳ್ಬಾಟು. ಸೌದೆ ಮಟನ್ ನೀವು ಮಟನ್ ಉಳ್ಬಾಟ್ ನೋಡಿದ್ರಿ, ಹಂಚು ಬಿಸಿ ನೋಡಿ ಹೆಂಗಿರುತ್ತೆ, ಬಿರುದು ಅಂತಿರುತ್ತೆ ಹಂಚು. ಎಲ್ಲ ಕಾದಿರುತ್ತೆ ಲಂಚು. ಕಾದಿರೋ ಹಂಚಲ್ಲಿ ಸಿಕ್ಕದಲ್ಲಿ ತೆಗಿತಾರೆ, ಕೈಗೆ ಮುಟ್ಟಿದ್ರೆ ಮುಗಿದೋಯ್ತು, ಬೆಂದೋಗ್ಬಿಡುತ್ತೆ. ಇವಾಗ ಇದ್ರ ಮೇಲೆ ಈ ರೀತಿಯಾಗಿ ಅಲ್ಯೂಮಿನಿಯಂ ಕೋಟೆಡ್ ಮತ್ತೆ ಬಾಳೆ ಎಲೆದು ಇದಾಗ್ತಾರೆ. ಚಿಕನ್ ಒಬ್ಬಟ್ಟು ಹಾಕ್ತಾ ಇದ್ದಾರೆ. ಚಟ 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 ಗುದು 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 ಅಂತಿದೆ ನೋಡಿ. ಚಟ 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 ಗುದು 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 ಅಂತಿದೆ. ಲಂಚ್ ಕಾಯ್ತಾ ಇದ್ದಾವೆ. ಅಲ್ಲಿ ಚಿಕನ್ ಉರ್ಬಡಿದು ಮಟನ್ ತಗೋಬೋದು, ಚಿಕನ್ ಆಗ ತಗೋಬೋದು, ಎರಡು ಹಂಗೆ ಇರುತ್ತೆ. ಇದು ಹಚ್ಚತ್ತು ಕಾದೋಗಿರುತ್ತೆ, ಅದ್ರ ಮೇಲೆ ಹಾಕೋದು. ಈ ಚೆಂದೋಟ ಹಬ್ಬದ ಇದು ಸ್ಪೆಷಲ್ ಮಟನ್ ಉಳ್ಕೊಂಡು ಚಿಕನ್ ಉಳ್ಕೊಂಡು ಬಿಸ್ಪುರಿತ ಹೋಗ್ತಾ ಇರುತ್ತೆ. ಏನ್ ರೈಸ್ ಇದು? ಬಾಸ್ಮತಿ ರೈಸ್ ಅಲ್ವಾ? ಇಂಡಿಯನ್ ಗೇಟ್. ಇಂಡಿಯನ್ ಗೇಟಾ? ಇಂಡಿಯನ್ ಗೇಟ್ ಬಾಸ್ಮತಿ ರೈಸು. ಹೈದರಾಬಾದಿ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ. ರೈಸ್ ಹಾಕ್ತಾ ಇದ್ದಾರೆ. ಚಿಕನ್ ಫ್ರೈ ಮಾಡಿದ್ರಲ್ಲ ಎಲ್ಲ ಅದು? ಫ್ರೈ ಏನಿಲ್ಲ, ಮಸಾಲ ಡೈರೆಕ್ಟ್ ಡೈರೆಕ್ಟ್ ಮಸಾಲ ಖಾಲಿ ಅನ್ನೋದು ಮಾಡ್ತಾ ಇರ್ತೀರಲ್ವಾ? ಖಾಲಿ ಈಗ ಖಾಲಿ ಆಗುತ್ತೆ. ಇದು ಒಂದು ಅರ್ಧ ಗಂಟೆ ಖಾಲಿ ಅರ್ಧ ಗಂಟೆ ಖಾಲಿ ಆಗ್ಬಿಡುತ್ತಾ? ಅಂದ್ರೆ ಸರ್ ದಮ್ಮೆ ಅರ್ಧ ಗಂಟೆ ಆಗುತ್ತೆ, ಆಮೇಲೆ ಖಾಲಿ ಆಗುತ್ತೆ. ಇದನ್ನ ದಮ್ ಇಡ್ತೀರಲ್ಲ ನೀವು? ಹಾ ನೋಡಿ, ಇದು ಎಷ್ಟು ಕೆಜಿ ಇದೆ ಇದು? ಇದು 18 kg. ಇದು 18 kg. 20 ನಿಮಿಷ ಬಿಡ್ತಾರೆ ದಮ್ ಕಟ್ಟಿ, ಈಗ ಇರುತ್ತೆ. ಇದು ಹೈದರಾಬಾದಿ ಬಿರಿಯಾನಿ. ಇದು ಹೈದರಾಬಾದಿ ಬಿರಿಯಾನಿ ಅಂಡ್ ಕರ್ನಾಟಕ ಬಿರಿಯಾನಿ ಇದೆಯಲ್ಲಪ್ಪ. ಇದು ನಮ್ಮದು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ಚೆಂದು ಡಾಬಲ್ಲಿ 2 ಥರ ಸಿಗುತ್ತೆ. ಇದು ನಮ್ಮ ಕರ್ನಾಟಕದ್ದು ನಾಟಿ ಸ್ಟೈಲು ಮಟನ್ ಬಿರಿಯಾನಿ. ಪೀಸ್ ನೋಡ್ಬೋದು, ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಬೋನ್ಲೆಸ್ ಎಷ್ಟು ಪೀಸ್ ಇರುತ್ತೆ ಸರ್ ಇದರಲ್ಲಿ? 24 ಪೀಸ್ ಇರುತ್ತೆ. 4-5 ಜನ ಆರಾಮಾಗಿ ತಿನ್ಬೋದು ನೋಡಿ. ಅದೇ ರೀತಿ ಫಿಶ್ ಇದೆ. ಇಲ್ಲಿ ಯಾವ ಫಿಶ್? ಬಾಂಗ್ಡಾ ಆಯಿಲ್ ಫ್ರೈ ಅಂತ. ಆಯಿಲ್ ಫ್ರೈ ಬಾಂಗ್ಡಾ. ಇದು ಪುದೀನಾ ಕಬಾಬು. ಪುದೀನಾ ಕಬಾಬ್. ಇದು ಒಂದ್ಮೂರು ಪುದೀನಾ ಕಬಾಬ್. ಇದು ಮಾತ್ರ ಸಖತ್ತಾಗಿದೆ. 25 ಪೀಸ್ ಇರುತ್ತೆ. ಏನಾಯ್ತು? ಲೆಮನ್ ಚಿಕನ್. ಲೆಮನ್ ಚಿಕನ್ ಫುಲ್ ಲೆಮನ್ ಚಿಕನ್ ಅಲ್ಲ? ಫುಲ್ ಪ್ಲೇಟ್ ಫುಲ್ ಇರೋದು 24 ಪೀಸ್ ಬರುತ್ತೆ. 24 ಪೀಸ್ ಬರುತ್ತೆ. 24 ಪೀಸ್ ಬರುತ್ತೆ. 5 ಜನ 4 ಜನ ತುಂಬಾ ಊಟ ಮಾಡ್ಬೋದು. ಬೇಬಿಕಾರ್ನ್ ಮಂಚೂರಿ. ಇದು ಬೇಬಿಕಾರ್ನ್ ಮಂಚೂರಿ. ಪಕ್ಕ ಚಿಕನ್ ಮಂಚೂರಿ ಎಲ್ಲ ಸಿಗುತ್ತೆ. ಈಗ ಏನ್ ಬೇಕು ತಗೋಬಹುದು. ಆಲ್ಮೋಸ್ಟ್ ಇಲ್ಲಿ 500 600 ಡಿಶ್ ಇದಾವೆ. ಹೌದಾ? 400 ಡಿಶ್ ಮೇಲೆ ಇದೆ. 400ಕ್ಕಿಂತ ಜಾಸ್ತಿ ಇದೆ ಐಟಮ್ಸ್. 500 ಮೇಲೆ ಇದೆ. 500 ಮೇಲೆ ಇದೆ. ನೋಡ್ಬೋದು ನೀವು. ಮಟನ್ ಉಳ್ಕೊಂಡು ಚಿಕನ್ ಉಳ್ಕೊಂಡು ಹೋಗ್ತಾರೆ ಇರುತ್ತೆ ಐಟಮ್ಸ್ಗಳು. ಇಲ್ಲಿ ಆಲ್ರೆಡಿ ನೋಡಿ, ಇದು ಪಿಜ್ಜಾ ಅಲ್ಲ ಇದು? ಪಿಜ್ಜಾ ನಾನು ಇದು ಪ್ಲಸ್ ಹೈದರಾಬಾದಿ ಚಿಕನ್ ಮಸಾಲ ಸ್ಟಾರ್ಟ್ ಆಗಿದೆ. ಫಿಂಗರ್ ಸಿಕ್ಕು ಅಷ್ಟೇ ಸಖತ್ತಾಗಿರುತ್ತೆ. ಗರಿ 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 ಇರುತ್ತೆ. ಚಿಲ್ಲಿ ವೆಜ್ ಅಷ್ಟೇ ಬಹಳ ಹೋಗ್ತಾ ಇರುತ್ತೆ. ವೆಜ್ ತಿನ್ನೋದು ಅಷ್ಟೇ ಬಹಳ ಜನ ತಂದೂರಿ ಚಿಕನ್ ಫುಲ್ಲು. ತಂದೂರಿ ಚಿಕನ್ ಫುಲ್ 5-6 ಜನ ಸಫಿಶಿಯಂಟ್ ತಿನ್ಬೋದಲ್ವಾ? ಸತೀಶ್ 5 ಜನ 6 ಜನ ಪಕ್ಕ ತಿನ್ಬೋದು. ಇದು ಫುಲ್ 24 ಪೀಸ್ ಲಾಲಿಪಾಪ್. ಲಾಲಿಪಾಪ್ ಫುಲ್ ಲಾಲಿಪಾಪ್ ಇದೆ. 26 ಪೀಸ್ ಲಾಲಿಪಾಪ್. ವಾಟರ್ ತಗೊಂಡ್ರೆ ನಿಮಗೆ ಒಂದು 6 7 ಪೀಸ್ ಲಾಲಿಪಾಪ್ ಇದು. ಇದು ಮೊಸರು ಪೆಪ್ಪರ್. ಇದೆಲ್ಲ ಬಿರಿಯಾನಿ ಮತ್ತೆ ಜೀರಾ ರೈಸು, ಎಗ್ ರೈಸು, ಕರ್ಡ್ ರೈಸು, ಜೀರಾ ರೈಸು, ಕರ್ಡ್ ರೈಸು, ದಾಲ್ ರೈಸ್, ಮಶ್ರೂಮ್ ಕಡಾಯಿ, ದಾಲ್ ರೈಸು. ಸಿಕ್ಕಾಪಟ್ಟೆ ಆರ್ಡರ್ಸ್ ಹೋಗ್ತಾನೆ ಇರುತ್ತೆ. ನೋಡ್ಬೋದು ಮಸಾಲ ಫುಲ್ 4-5 ಜನ ತಿರುಗಿಸ್ತಾರೆ. ಕೊಲ್ಲಾಪುರಿ ಇದು ಮುಂದಿನ ಮಸಾಲ. ಇದೇನಣ್ಣ? ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲ. ಇದು ಆರ್ಡರ್ಸ್ ಇದೆ. ಬರ್ತಾನೆ ಇರುತ್ತೆ ಆರ್ಡರ್ಸ್. ಮಟನ್ ಉರ್ಬಾಟ್ ತಗೊಂಡಿದ್ದೀನಿ ಹಾಫು. ಗುದು 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 ಚಟ 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 ಅಂತ ಐತೆ. ನೋಡ್ತಾ ಇದ್ದೀರಾ? ಹಾಕೋಣ ಕೂಡ ಇದೆ. ಬಂದರೆ ಹಾಫ್ ಸಫಿಷಿಯೆಂಟ್ ಆಗುತ್ತೆ. ಗುದು 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 ಚಟ 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 ಅಂತೈತೆ ಮಟನ್ ಉರ್ಬಾಟ್. ಹೇಗಿದೆ ಮದು ಮಟನ್ ಉರ್ಬಾಟು?
ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಈಗ ಚಟ 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 ಅಂತಿದೆ ನೋಡಿ, ಬಿಸಿ ಹಂಚಿಂದು ಇದು ನೋಡಿ, ಇನ್ನ ಅಂತಾನೆ ಇದೆ ನೋಡಿ, ಚಟ 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 ಗುದು ಗುದು ಅಂತಿದೆ. ಚೆನ್ನಾಗಿದ್ಯಾ? ಹಳೆ ಮಟನು ತುಂಬ ಚೆನ್ನಾಗಿದೆ. ಭಾಳ ಸರಿ ಬಂದಿದೆಯಲ್ಲ, 2-3 ಟೈಮ್ಸ್. ಬನ್ನಿ ತುಂಬ ಚೆನ್ನಾಗಿದೆ. ಮೂಳೆ ಇದೆ, ಮೂಳೆ ಟೇಸ್ಟ್ ಮಾಡು. ನಾನು ಹಾಕ್ಸ್ಕೊಂಡಿದ್ದೀನಿ. ಸಕಾಲಿರುತ್ತೆ. ಮಟನ್ ಉರ್ಬೇಡ ಅಂತೂ ಸೂಪರ್ ಆಗಿರುತ್ತೆ. ಮಸ್ಟ್ ಟ್ರೈ ಇದು. ನೀವು ಮಟನ್ ಬೇಡ ಅಂದರೆ ಚಿಕನ್ ಇರುತ್ತೆ, ಚಿಕನ್ ತಗೋಬೋದು. ಆದರೆ ನನ್ನ ಸಜೆಷನ್ ಅಂತೇಳಿ ಮಟನ್ ಉರ್ಬಿಟ್ಟು ಟ್ರೈ ಮಾಡಿ. ಇಬ್ಬರು ಇದ್ದರೆ ಒಂದು ಹಾಫ್ ತಗೊಳ್ಳಿ, 4-5 ಜನ ಇದ್ದರೆ ಫುಲ್ ಮಟನ್ ಉರ್ಬಿಟ್ಟು ತಗೊಳ್ಳಿ. ಸಖತ್ತಾಗಿರುತ್ತೆ. ಸಫಿಷಿಯೆಂಟಾಗಿ ಎಲ್ಲರಿಗೂ ಒಂದೊಂದು 3-4 ಪೀಸ್ ಆಗುತ್ತೆ. ಫುಲ್ ತೊಗೊಂಡ್ರೆ 4-5 ಜನ ಇದ್ದರೆ. ಹಾಫ್ ತೊಗೊಂಡ್ರೆ ಒಂದು ಇಬ್ಬರು ಇದ್ರಿ ಅಂತಂದ್ರೆ ಒಂದು 5-6 ಪೀಸ್ ಬರುತ್ತೆ, ಜಾಸ್ತಿ ಇರುತ್ತೆ. ಅಲ್ಲಿ ಮೂಳೆ ಮಾತ್ರ ಸಖತ್ ಟೇಸ್ಟ್ ಆಗುತ್ತೆ. ಹಂಗೆ ತಿಂತಾ ಇರ್ಬೇಕು ಅನ್ಸುತ್ತೆ, ಹಂಗಿರೋ ಸಖತ್ ಟೇಸ್ಟ್. ಏನಪ್ಪ ಇದು? ನಾಟಿ ಕೋಳಿ ಮಸಾಲ. ಇದಕ್ಕೆ ವೈಟ್ ರೈಸ್ ತಿಂತಾ ಇದ್ರೆ ಸಖತ್ ಮಜಾ ಅಲ್ಲ? ರೋಟಿನೂ ಚೆನ್ನಾಗಿರುತ್ತೆ. ಅದಕ್ಕೆ ಸಿಂಗಲ್ ರೋಟಿ ತಗೊಂಡಿದ್ದೀವಿ, ಯಾಕಂದ್ರೆ ಮಟನ್ ಉಳ್ಬಿಡ್ತೀವಲ್ಲ. ಇದು ನಾಟಿ ಕೋಳಿ ಮಸಾಲ, ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತಲ್ಲ, ಸೂಪರ್ ನೋಡಿ. ಇದು ರೋಟಿ ನೋಡಿ, ಈ ಪೀಸ್ನ ಅಯ್ಯೋ ಅಯ್ಯೋ, ಏನೋ ಕುಮಾರ್ ಅಷ್ಟು ಮಜವಾಗಿ ತಿಂತಾ ಇದೀಯಾ? ಫ್ಲೆಶ್ ಆಗಿದೆ ನೋಡಿ. ಪೀಸಸ್ ಮಾತ್ರ ಸಾಲಿಡ್ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾಟಿ ಕೋಳಿ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ, ಸಖತ್ತಾಗಿದೆ. ಟ್ರೈ ಮಾಡಿ. ಇದು ಕೂಡ ಅಷ್ಟೇ, ನಾಟಿ ಕೋಳಿ ಸಾರು, ರೈಸ್, ಒಂದು ರೋಟಿ ಬೇಕಾದ್ರೆ ಒಂದು ರೋಟಿ ತಗೊಳ್ಳಿ. ಮಟನ್ ಉರ್ಬಾಡು ಚೆನ್ನಾಗಿ, ಅಥವಾ ಚಿಕನ್ ಉರ್ಬಾಡು, ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅದು. ಸಖತ್ತಾಗಿರುತ್ತೆ. ಮಸ್ಟ್ ಟ್ರೈ. ಉರ್ಬಾಡು ತುಂಬಾ ಚೆನ್ನಾಗಿ. ಮಟನ್ ಉರ್ಬಾಡು, ಚಿಕನ್ ಉರ್ಬಾಡು ಎರಡೂ ಸಿಗುತ್ತೆ. ಅದೇನೋ ಇನ್ನೊಂದು ಐಟಮ್ ಯಾವ್ದು ಹೇಳಿ. ನುಗ್ಗೆಕಾಯಿ ಚಿಕನ್, ಅದು ನಾವು ಟೇಸ್ಟ್ ಮಾಡಿಲ್ಲ. ಅದು ಸಖತ್ತಾಗಿರುತ್ತೆ. ನುಗ್ಗೆಕಾಯಿ ಚಿಕನ್ ಇಲ್ಲಿ ಒಂದೇ ಮಾಡೋದು. ಚಿಕನ್ ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಹಾಸನಿಂದ 150 ಕಿಲೋಮೀಟರ್ ದೂರದಿಂದ ಬಂದು, ಹಾಸನಿಂದ ಬಂದಿದ್ದೀರಾ ಸರ್? ನಾವು ಹಾಸನಿಂದ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಸ್ನೇಹಿತರು ಅನ್ಸುತ್ತೆ. ಊಟ ಎಲ್ಲ ಸೂಪರ್ ಇರುತ್ತೆ. ಹಾ, ಚೆನ್ನಾಗಿರುತ್ತೆ ಸರ್. ಬರ್ತಾ ಇರ್ತೀರಾ ಸರ್? ಹೌದೌದು. ಏನ್ ಇಷ್ಟ ಸರ್ ನಿಮಗೆ? ಇಲ್ಲಿ ಬಂದ್ರೆ ಏನ್ ತಗೊಳ್ತೀರಾ? ಉರ್ಬಾಡು ಅದು ಬಿಡಿ. ಚಿಕನ್ ತೊಗೊಂಡ್ರ ಮಟನ್ ತೊಗೊಂಡ್ರ? ಚಿಕನ್ ಎರಡು ಸೂಪರ್. ಹೇಳ್ಬೇಕು ಅಂತಂದ್ರೆ ಚಂದೂರು ಹಬ್ಬದಲ್ಲಿ ಇರುವಂತ ರುಚಿ ಹಾ ಈ ಕಡೆ ಸುಮಾರು ಡಬ್ಬ ಪಕ್ಕದಲ್ಲೇ ಇದಾವೆ. ಈ ಡಾಬಾದಲ್ಲಿ ಬಂದ್ರೆ ಚಂದು ಸ್ಪೆಷಲ್ ಅಂತ ಬರುತ್ತೆ. ಹಾ ಆ ಚಿಕನ್ ತಿನ್ನಿ. ಹಾ ನೆಕ್ಸ್ಟ್ ನೀವು ಎಲ್ಲೇ ಹೋದ್ರು, ನಾನು ಇವಾಗ ಕುಣಗಲಿಂದ ಬಂದಿದ್ದೀನಿ. ಹಾ, ಅಷ್ಟು ಚೆನ್ನಾಗಿದೆ. ಕುಣಿಗಲಿಂದ ಬಂದಿದ್ದೀರಾ ನೋಡಿ. ಅಲ್ಲಿಂದ ಒಂದು ಫಂಕ್ಷನ್ ಇತ್ತು, ಹಾ ಅಲ್ಲಿ ಮಟನ್ ಊಟ ತಿಂದು ಹಾ. ಇಲ್ಲಿಗೆ ಬೀಡ ಹಾಕಕ್ ಬಂದಿದ್ದೀನಿ. ಓ, ಇಲ್ಲಿ ಬೀಡ ಬಾಜೋಡ ಬೀಡ ಸೂಪರ್ ಅಲ್ಲ ಸರ್? ಚೆನ್ನಾಗಿರುತ್ತೆ ಒಳ್ಳೆ ಊಟ. ಇದು ನಾನು ಇಲ್ಲಿಗೆ ಹೋಗಿ ಚಂದು ಡಾಬಾಗ್ ಬಂದ್ರೆ ಬೀಡ ಹಾಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಹೆಸರು? ಸರ್ ರಾಜ್ ಪಾಂಡೆ. ರಾಜ್ ಪಾಂಡೆ. ಏನ್ ಉತ್ತರ ಪ್ರದೇಶ? ನಾನು ಅನ್ಕೊಂಡೆ. ಸಖತ್ ಆಗ್ತಾರೆ ಬೀಡ ನೋಡಿ. ಇದು ಸ್ವೀಟ್ ಹಾಕ್ಸಿದ್ ನಾನು ಬೀಡನ, ಸೂಪರ್ ಆಗಿರುತ್ತೆ. ಅದೇ ರೀತಿ ಮಿಕ್ಸಿಂಗ್ ಮಾತ್ರ ಸಾಲಿಡ್. ಮೊದಲು ಯಾರು ಹಾಕ್ಸ್ತಪ್ಪ? ಸಾದಾ ಹಾಕ್ಸಿರೋರು ಸಖತ್ ಆಗ್ತಾರೆ ಬೀಡ ಮಾತ್ರ. ಇಲ್ಲೊಂದ್ಸಲಿ ಊಟ ಆದ್ಮೇಲೆ ನೀವು ಬೀಡ ಹಾಕ್ಸ್ಕೊಂಡು ತಿಂದು ನೋಡಿ. ಎಲ್ಲರೂ ಅಷ್ಟೇ, ಊಟ ಆದ್ಮೇಲೆ ಬೀಡ ತಿಂತಾರೆ. ಸಾಲಿಡ್ ಆಗಿ ಸೂಪರ್ ನೋಡಿ. ಬೀಡ ಹಾಕಿಟ್ಟಾರೆ, ಸಿಕ್ಕಾಪಟ್ಟೆ ಬೀಡ ಹೋಗ್ತದೆ. ಇನ್ನು ಹಾಕ್ತಾನೆ ಇದ್ದಾರೆ. ಮಾತಾಡೋಕೆ ಆಗ್ತ ರಾಜು ಬಾಯ್ ಹಾಕೋದ್ರೆ ವಿಡಿಯೋ ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಚಂದು ಡಾಬಾಗೆ ಬರೋದು ಯಾರ್ಯಾರು ಬಂದಿದ್ದ ಒಂದ್ಸಲ ಬಂದು ಚಂದು ಡಾಬಾಗಿ ಟೇಸ್ಟ್ ಮಾಡಿ. ಬಂದವರು ಮತ್ತೆ ಬನ್ನಿ. ಅದು ಪ್ರಮೋಷನ್ ವಿಡಿಯೋ ಅಲ್ಲ, 1.5 ವರ್ಷದ ಹಿಂದೆ ಮಾಡಿದ್ದೆ. ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಚಂದು ಡಾಬಾದು. ಅದ್ರ ಚಂದು ಡಾಬಾದು ಎಲ್ಲ ತಿಂದಾದ್ಮೇಲೆ ಬೀಡ ಮಾತ್ರ ಹಾಕ್ಸೋದು ಮರಿಬೇಡಿ. ರಾಜು ಬಾಯ್ ಇದ್ದಾರೆ, ಸೂಪರ್ ಬೀಡ ಹಾಕ್ತಾರೆ. ಬಾಯ್ ತುಂಬ ಇರ್ತಾರೆ, ನಿಮ್ಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಹೋಗ್ತೀನಿ. ಬಾಯ್ ಬಾಯ್, ಸಿ ಯು.